ನಮಸ್ಕಾರ ವೀಕ್ಷಕರೇ, ಏನು 2025 ಮುಗಿತಾ ಇದೆ, 2026 ಶುರುವಾಗ್ತಿದೆ. ಹಾಗಿದ್ರೆ ಈ ಒಂದು 2026 ಆದ್ಮೇಲೆ ಯಾವ ಒಂದು ನಂಬರ್ ಲಕ್ಕಿ, ಒಂದು ನಂಬರ್ ಅನ್ಲಕ್ಕಿ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಹಾಗೆ ನ್ಯೂಮರಾಲಜಿಸ್ಟ್ ಆದಂತಹ ಬ್ರಾಹ್ಮಿಣಿ ಅಂಜಲಿ ಮೇಡಮ್ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ ಮ್ಯಾಮ್, ಇನ್ನೇನು 2025 ಮುಗಿತಿದೆ. ಸೊ 2026 ಶುರುವಾಗ್ತಿದೆ. ಸೊ ಈ ಒಂದು ವರ್ಷದಲ್ಲಿ ಯಾವ ಯಾವ ಒಂದು ನಂಬರ್ ಲಕ್ಕಿ ಹಾಗೂ ಯಾವ ಒಂದು ನಂಬರ್ ಅನ್ಲಕ್ಕಿ ಅಂತ ತಿಳಿಸ್ಕೊಡಿ. ಖಂಡಿತ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ನಂಬರ್ ಬೇಕು. ನಂಬರ್ ಇಲ್ಲದೆ ಯಾವ್ದ್ರಲ್ಲೂ ಆಗಲ್ಲ. ಮೊಬೈಲ್ ನಂಬರ್, ಮನೆ ನಂಬರು, ಎಲ್ಲ ಗಾಡಿಗೂ ನಂಬರು, ಪ್ರತಿ ಒಂದಕ್ಕೂ ನಂಬರು. ಒಂದು ಹೆಣ್ಣು ತಾನು ಗರ್ಭಿಣಿ ಆದಾಗಿಂದ ಮೊದಲನೇ ತಿಂಗಳಿಂದ ಹಿಡಿದು 9 ತಿಂಗಳವರೆಗೂ ಕೂಡ ಆ ನಂಬರ್ ಅನ್ನೋ ಸಂಖ್ಯೆ ಹೊಡುತ್ತೆ ಅಲ್ವಾ. ವಾರ್ಡ್ ನಂಬರ್ ತಗೊಳ್ಳಿ, ಅಲ್ಲೂ ಕೂಡ ಒಂದು ನಂಬರ್ ಅಂತ ಇರುತ್ತೆ. ಮಗು ಹುಟ್ಟಿದ ದಿನಾಂಕಕ್ಕೂ ಒಂದು ನಂಬರ್ ಅಂತ ಇರುತ್ತೆ. ಮಗು ಬೆಳಿತಾ ಬೆಳಿತಾ ಏಜ್ಗೂ ಒಂದು ನಂಬರ್ ಇರುತ್ತೆ. ಸೊ 1 to ಎಷ್ಟು ವರ್ಷ ಬದುಕ್ತಿವಿ ಅನ್ನೋದು. ಸೊ ಈ ತರ ನಂಬರ್ ಗಳಲ್ಲಿ ಇರೋ ಮ್ಯಾಜಿಕ್, ಲಾಜಿಕ್ ತುಂಬಾ ಇದೆ ಮೇಡಮ್. ನಂಬರ್ ಇಲ್ದೆ ಯಾವ್ದು ಕೂಡ ಆಗಲ್ಲ. ಆಯ್ತು, ನೀವು ನೋಟ್ ಎಣಿಸೋ ಸಂಖ್ಯೆಲು ಏನಿರುತ್ತೆ, ನಂಬರ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಈ ನಂಬರ್ ಎಷ್ಟು ಮಿರಾಕಲ್ ನ ಉಂಟು ಮಾಡುತ್ತೆ ಅಂತ ಅಂದ್ರೆ ಮ್ಯಾಜಿಕ್ ನೇ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಹಾಗಾಗಿ ಎಲ್ಲರೂ ಹೇಳ್ತಾರೆ, ಸೊ ಹೌದಾ, ನೀವ್ ಯಾರು 1ನೇ ತಾರೀಕಿಗೆ ಶುರು ಮಾಡ್ತಾರೆ, ಯಾಕೆ? ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವೆಲ್ಲ ಯುಗಾದಿಯಲ್ಲಿ ನೀವ್ ಯಾರು ಆಚರಿಸ್ಕೊಳ್ತೀವಿ. ಬಟ್ ಹಂಗಲ್ಲ, ಜಗತ್ತು ನಮಗೆ ಒಂದು ಗೋಳಾಕಾರದಲ್ಲಿದ್ದಾಗ, ಒಂದೇ ಸಮಭಾವದಲ್ಲಿದ್ದಾಗ, ಎಲ್ಲ ರಾಷ್ಟ್ರಗಳಿಗಾಗ್ಲಿ ರಾಜ್ಯಗಳಿಗಾಗ್ಲಿ ಪ್ರಪಂಚದಲ್ಲೇ ಒಂದು ಗೋಳಾಕಾರದಲ್ಲಿ ನಾವಿದ್ದಾಗ ನಾವು ನಂಬರ್ನ ಫಾಲೋ ಮಾಡ್ತೀವಿ. ಹಾಗಾಗಿ ಜನವರಿ ಅನ್ನೋ ಒಂದು ಸಂಖ್ಯೆಯಿಂದ ಶುರುವಾಗುವಂತ 1/1/2026 ಹೊಸ ವರ್ಷ ಅಂತ ಹೇಳಿ ಡಿಸೆಂಬರ್ ತಿಂಗಳಲ್ಲೇ ಕೂಡ ಮಧ್ಯರಾತ್ರಿಯಲ್ಲಿ ಎಂಜಾಯ್ ಮಾಡುವಂತಹ ನಮ್ಮ ಇವತ್ತಿನ ಯುವಕ ಯುವತಿಯರಂತೂ ತುಂಬಾ ಹೌದು. ಸೊ ನೋಡಿದೀರಾ, ಯಾಕೆ ನಂಬರು ತುಂಬಾ ಮ್ಯಾಜಿಕ್ ಆಗಿ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಡೇಟ್ ಆಫ್ ಬರ್ತ್ ಓಡುತ್ತೆ. ಸೊ ನೀವ್ ಯಾವ ಸಂಖ್ಯೆಯಲ್ಲಿ ಬರ್ತೀರಾ? ನಿಮ್ ಡೇಟ್ ಆಫ್ ಬರ್ತ್ ಕೊಡ್ಬೇಕಾದ್ರೆ ನೀವು ಇಂಗ್ಲಿಷ್ ಸಂಖ್ಯೆಯಲ್ಲಿ ತಾನೇ ಬರೀತೀರಾ. ಸೊ ಕನ್ನಡ ಅಂಕೆ ಸಂಖ್ಯೆಗಳಲ್ಲಿ ಬರೆಯೋರು ಕನ್ನಡದವ್ರು ಮಾತ್ರ. ಅದಕ್ಕೆ ಎಷ್ಟೋ ಕಡೆ ನೀವು ಎಲ್ಲಾರ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಬೇರೆ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳಂತ ಬರಿಬೇಕಾದ್ರೆ ನಂಬರ್ ಎಲ್ಲ ಬರ್ತೀವಿ. ಸೊ ಆ ನಂಬರ್ಗಿರೋ ಆ ಒಂದು ತಾಕತ್ತು, ಆ ನಂಬರ್ಗಿರೋ ಒಂದು ಗತ್ತು ಲೈಫ್ ನೇ ಚೇಂಜ್ ಮಾಡುತ್ತೆ ಅಂತ ಅಂದ್ರೆ ಯಾರನ್ನೂ ನಂಬಲ್ಲ. ಹೌದು ಅಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನು ಹುಟ್ಟುವಂತಹ ಸಂಖ್ಯೆ ಇದೆಯಲ್ಲ, ಒಬ್ಬ ಮನೆಯಲ್ಲಿ ಅವನಿಂತ ಡೇಟ್ ಆಫ್ ಬರ್ತ್ ಉಂಟ ಅಂತ ಅಂದ್ರೆ ಆ ಒಂದು ಸಂಖ್ಯೆಗೆ ಬಲ ಇರುತ್ತೆ. ಸೊ 1 to 9 ಗ್ರಹ, 1 to 9 ಅಕ್ಷರಗಳು ಅಲ್ವಾ. ಸೊ 1ರಿಂದ 9 ನಾವೇನ್ ಸಂಖ್ಯೆ ಅಂತ ಹೇಳ್ತೀವೋ ನೆಕ್ಸ್ಟ್ ಎಲ್ಲ ಬರೋದು ಹ್ಯಾಡ್ ಆಗ್ತಾ ಹೋಗುತ್ತೆ ಅಲ್ವಾ. 10, 11, 12 ಅದೇ ಸಂಖ್ಯೆಗಳು ರಿಪೀಟೆಡ್. ಹಾಗಾಗಿ 1 to 9 ಅಲ್ಲೇ ಏನ್ ಬರುವಂತಹ ಸಂಖ್ಯೆಗಳಿದೆಯಲ್ಲ, ಅದೆಲ್ಲ ಒಬ್ಬೊಬ್ರಿಗೂ ಒಂದೊಂದು ಮನುಷ್ಯನಲ್ಲಿ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಈಗ ಮೊದಲನೇದಾಗಿ ಹೇಳ್ತಾ ಹೋಗೋಣ, ಯಾವ್ದು ಅಂತ ಅಂದ್ರೆ 1/1/2026 ಕೊಡಿದ್ರೆ ಎಷ್ಟು ಬರುತ್ತೆ ಮೇಡಮ್? 12 ಬರುತ್ತೆ. ಕರೆಕ್ಟ್ ಅಲ್ಲ ಈ ವರ್ಷ. ಸೊ ಈ ವರ್ಷ 1ನೇ ತಾರೀಕು 12ನೇ ಸಂಖ್ಯೆ ಬರೋದು ಅಂದ್ರೆ 1/1/2026 ಕೂಡಿದಾಗ 12ನೇ ಸಂಖ್ಯೆ ಬಂದಾಗ ಏನ್ ಸಂಖ್ಯೆ ಆಯ್ತು? ಫಸ್ಟ್ ರವಿ ಸಂಖ್ಯೆ, ಎಲ್ಲ ಕೂಡಿದಾಗ ಬರೋದು 3ನೇ ಸಂಖ್ಯೆ. ಸೊ ಅಲ್ಲಿ ಏನಾಯ್ತು? ರವಿ ಗುರು ಕಾಂಬಿನೇಷನ್ ಸೂಪರ್ ಅಲ್ವಾ. ರವಿ ಗುರು ಕಾಂಬಿನೇಷನ್ ಇದ್ರೆ ಮಲ್ಟಿಪ್ಲೇ ಆಗಿ ವರ್ಕ್ ಮಾಡುವಂತ ಒಂದು ಯೋಗ ಅಂತ ಹೇಳ್ಬೋದು. ಇದು ಯಾರಿಗೆ ವರ್ಕ್ ಮಾಡುತ್ತೆ ಅನ್ನೋದು ನೋಡೋಣ. ಯಾಕಂದ್ರೆ ಪ್ರತಿ ವರ್ಷ ಒಬ್ಬೊಬ್ಬ ವ್ಯಕ್ತಿ ಹುಟ್ಟಿದಾಗೆ ಕಳೆದ ದಿನಗಳಲ್ಲಿ 9 ಡೇಂಜರು, 2 ತುಂಬಾ ಡೇಂಜರು ಅಂತ ಹೇಳಾಗಿತ್ತು. ಯಾಕೆಂದ್ರೆ ಸಂಖ್ಯೆಗಳ ಪ್ರಭಾವ ಒಂದೊಂದು ಸಂಖ್ಯೆಗಳ ಮೇಲೂ ಹಾಕ್ತಾ ಹೋಗುತ್ತೆ. ಸೊ ಇಂಥ ಡೇಟ್ ಆಫ್ ಬರ್ತ್ ಈ ವರ್ಷ ಬಂದಾಗ ಕಳೆದ ಒಂದ್ ದಿನಗಳಲ್ಲಿ ನೋಡ್ಬೋದು 6ನೇ ಸಂಖ್ಯೆನ ತುಂಬಾ ಡೇಂಜರ್ ಆಗಿತ್ತು. ಒಂದು ಕುಟುಂಬ ಅಂತ ಬಂದಾಗ 6 ಜನರು ಒಂದೇ ಕಾರಲ್ಲಿ ಇದ್ದು ಅನಾಹುತಕ್ಕೀಡಾದ್ರು. ಮತ್ತೆ ಕಳೆದ ಸರಿ ಬಂದಾಗ ಒಂದು ಫ್ಲೈಟ್ ಸಂಖ್ಯೆ ಅಂತ ಬಂದಾಗ ಅದು ಕೂಡ 9 ಆಗಿತ್ತು. ಸೊ ಈ ತರ ಎಲ್ಲ ಸಂಖ್ಯೆಗಳ ಪ್ರಭಾವ ಇದ್ದೇ ಇರುತ್ತೆ. ಅಂದ್ರೆ ಆ ಡೇಟ್ ಆಫ್ ಬರ್ತ್ಗೆ ಏನು ಲಾಸ್ಟ್ ಕಳೆದ ಸಂಖ್ಯೆಗಳಲ್ಲಿ ನಮ್ಗೆ ಬಂದಂತಹ ಪ್ರಭಾವ ಮತ್ತೆ ಈಗ ಒಂದು ಕಳೆದ ದಿನಗಳಲ್ಲಿ ಬರುವಂತ ಸಂಖ್ಯೆಗಳ ಪ್ರಭಾವ ಒಂದಕ್ಕೊಂದು ವ್ಯತ್ಯಾಸ ಇರುತ್ತೆ. ಪ್ರತಿ ವರ್ಷಕ್ಕೂ ಒಂದು ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಸೊ ಹಾಗೆ ನಾವು ಮುಂದಿನ ಒಂದು ಸಂಖ್ಯೆ ಅಂತ ಬಂದಾಗ 1, 10, 19, 28 ಬಂದು ರವಿಯ ಸಂಖ್ಯೆ ಅಂತ ಹೇಳ್ತೀವಿ. ಯಾರೆಲ್ಲ 1ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, 10ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, 19ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, 28ರಲ್ಲಿ ಹುಟ್ಟಿದಾರಲ್ಲ, ಅವರಿಗೆ ಮೋಸ್ಟ್ ಪವರ್ಫುಲ್ ನಂಬರ್ ಇದು. ಯಾಕೆ ಅಂತಂದ್ರೆ ಅವ್ರದೇ ನಂಬರ್ ಸಂಖ್ಯೆ 1ಕ್ಕೆ 3 ಸೂಪರ್ ಕಾಂಬಿನೇಷನ್ ಅಲ್ವಾ. ಸೊ ಹಂಗಾಗಿ 1, 10, 19, 28 ಹುಟ್ಟಿರೋರಿಗೆ ಮಾತ್ರ ಮಲ್ಟಿಪ್ಲೇ ಆಗಿ ವರ್ಕ್ ಮಾಡುವಂತಹ ಒಂದು ಯೋಗ ಅನ್ಕೊಳ್ಳಿ. ಯಾರೆಲ್ಲ 1, 10, 19, 28 ಹುಟ್ಟಿದಿರೋ ಈ ವರ್ಷ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ತೀರಿ. ಶುಭ ಸುದ್ದಿಗಳೇ ಜಾಸ್ತಿ ಅವ್ರಿಗೆ. ಯಾವ ಕೆಲಸ ಹಿಡಿದ್ರು ಸಕ್ಸಸ್ಸೇ.
Okay. ನಮ್ಮ ಜನ್ಮ ಜಾತಕದ ಫಲ ಏನಾದ್ರು ಇಟ್ಕೊಳ್ಳಿ, ಸಂಖ್ಯೆ ಇಂಪಾರ್ಟೆಂಟ್ ಆಗಿರೋದ್ರಿಂದ 1, 10, 19, 28 ಹುಟ್ಟಿರೋರಿಗೆ ತುಂಬಾ ಶುಭ ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ 2ನೇ ತಾರೀಕು 2 ಅನ್ನೋ ಸಂಖ್ಯೆನೂ ಕೂಡ ನಮಗೆ ಚಂದ್ರನ ಸಂಖ್ಯೆ ಹೊಡುತ್ತೆ. 1ನೇ ಸಂಖ್ಯೆ ರವಿದಾದ 2ನೇ ಸಂಖ್ಯೆ ಚಂದ್ರನ ಸಂಖ್ಯೆ. ಹಾಗೆ 2, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಈ ವರ್ಷ ಅವ್ರಿಗೂ ಕೂಡ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ, ತುಂಬಾ ಶುಭ ಫಲಗಳನ್ನ ಕೊಡ್ತಾ. ಯಾಕಂದ್ರೆ 3 ತಾರಾಬಲ ಕೊಡುವಂತದೇ 3ನೇ ತಾರೀಕು 2ನೇ ತಾರೀಕು ಅವ್ರಿಗೆ. ಸೊ 1ನೇ ತಾರೀಕು ಹೇಗೆ ಶುಭ ಫಲಗಳನ್ನು ಕೊಡುತ್ತೋ ಅದೇ ತರ 2ನೇ ತಾರೀಕಲ್ಲಿ ಹುಟ್ಟಿರೋರ್ಗೂ ಕೂಡ ಈ ಒಂದು ಶುಭ ಫಲ 3ನೇ ತಾರೀಕು ಕೊಡೋದ್ರಿಂದ ಈ ವರ್ಷ 2, 20, 29 ಹುಟ್ಟಿರೋರ್ಗಂತೂ ಸಖತ್ತು ಸಕ್ಸಸ್ ನಂಬರ್ ಅಂತ ಹೇಳ್ಬೋದು. ಇನ್ನು 3, 12, 21, 30 ಅದ್ರಲ್ಲೂ ಈ ಸಂಖ್ಯೆ ಬಂದ್ರೆ ಯಾವ ಸಂಖ್ಯೆ ಶುರು ಆಗತ್ತೆ? ಎಲ್ಲಾ ಕುಡಿದ್ರೆ 12 ಬರುತ್ತೆ. ಸೊ ಇನ್ನೇನ್ ಹೇಳ್ಬೇಕು, ಅವ್ರದೇ ಜನ್ಮ ಸಂಖ್ಯೆ ಅವ್ರದೇ ಸಂಖ್ಯೆ 3ನೇ ತಾರೀಕು ಅವ್ರವ್ರೇ ಸಂಖ್ಯೆಗಳು ಬಂದಾಗ ಇನ್ನಷ್ಟು ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ 3, 12, 21, 30 ಯಾರು ಹುಟ್ಟಿದೀರಾ ಸೂಪರ್ ಅಂಡ್ ಡೂಪರ್ ಅಂತಾನೆ ಹೇಳ್ತಾ ಹೋಗ್ಬೋದು. ಖಂಡಿತ 3ನೇ ತಾರೀಕು 12, 21, 30ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಅತಿ ಹೆಚ್ಚು ಒಂದು ಯೋಗಗಳನ್ನ ನೋಡುವಂತ ಒಂದು ಟೈಮು ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿ 4, 13, 22, 31 ಇವರಿಗೆ ಸ್ವಲ್ಪ 50-50 ಅಂತ ಹೇಳ್ಬೋದು. ಒಂದ್ ಸ್ವಲ್ಪ 50-50 ಅಂತಾನೆ ಹೇಳ್ತಾ ಹೋಗ್ಬೋದು. ಬಟ್ ಶುಭ ಫಲಗಳು ಇದೆ. 50% ಶುಭ ಫಲಗಳು ಕೊಟ್ರೆ 50% ಅಶುಭ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಈ ವರ್ಷ 4ನೇ ತಾರೀಕು ಯಾರೆಲ್ಲ ಹುಟ್ಟಿದಾರೆ 4, 13, 22, 30ನೇ ತಾರೀಕು ಸ್ವಲ್ಪ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡೋದು ಜಾಸ್ತಿ, ಒಳ್ಳೊಳ್ಳೆ ಕ್ಷೇತ್ರಗಳನ್ನ ದರ್ಶನ ಮಾಡ್ಕೊಂಡ್ ಬರ್ತಾರೆ ಈ ವರ್ಷ. ಯಾಕೆಂದ್ರೆ ಕಳೆದ ವರ್ಷಗಳಿಗಿಂತ ಈ ವರ್ಷ ಸ್ವಲ್ಪ ಅವರಿಗೆ ಎಲ್ಲೋ ಒಂದ್ ಕಡೆ ಸ್ಪಿರಿಚುವಲ್ ಮೂವ್ಮೆಂಟ್ ಜಾಸ್ತಿ ಬರೋದ್ರಿಂದ ದೈವಿಕ ಕ್ಷೇತ್ರಗಳನ್ನ ಹೆಚ್ಚು ಆರಾಧನೆ ಮಾಡೋದು ಅಥವಾ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಕಾಲಿಡುವಂಥದ್ದು, ದರ್ಶನ ಮಾಡೋವಂಥದ್ದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಈ 4ನೇ ತಾರೀಕು ಅವ್ರಿಗೆ. ಅದೇ ರೀತಿ 5, 14, 23ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ಬೋದು. ಯಾಕೆಂದ್ರೆ 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸೊ ಪವರ್ಫುಲ್ 5ನೇ ಸಂಖ್ಯೆ ಬರೋದ್ರಿಂದ ಕೂಡ ಇವರು ಕೂಡ ತುಂಬಾ ಶುಭ ಫಲಗಳನ್ನ ಈ ಒಂದು ಕಳೆದ ಮುಂದಿನ ವರ್ಷಗಳಲ್ಲಿ ನೋಡ್ತಾ ಹೋಗ್ತೀವಿ. 26 ವೆರಿ ಸೂಪರ್ ನಂಬರ್. ಯಾಕೆಂದ್ರೆ ಎರಡೂ ಕೂಡಿದಾಗ ಏನಂದ್ರೆ 2026 ಅಷ್ಟೇ ಕೊಡಿ, ಎಷ್ಟು ಬರುತ್ತೆ? 10 ಬರುತ್ತೆ. ಹಂಗಾಗಿ ಏನಾಗುತ್ತೆ, ಈ ಸಂಖ್ಯೆ 10 ಬರೋದ್ರಿಂದ ಎಲ್ಲ ಕೂಡಿದಾಗ 1 and 3 ಕಾಂಬಿನೇಷನ್ ಇರೋದ್ರಿಂದ 5ನೇ ತಾರೀಕರಿಗೆ ತುಂಬಾ ಸೂಪರ್ ಡೂಪರ್ ನಂಬರ್ ಅಂತಾನೆ ಹೇಳ್ಬೋದು. ಈ ವರ್ಷ ಅವರು ಹೆಚ್ಚು ಶುಭ ಫಲಗಳನ್ನೇ ನೋಡ್ತಾ ಹೋಗ್ತಾರೆ 5ನೇ ತಾರೀಕು ಅವರು. ಹಾಗೆ ನೆಕ್ಸ್ಟ್ 6, 15, 24 ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತ ಅಂದ್ರೆ 1 ಅನ್ನೋ ಸಂಖ್ಯೆಗೆ 6 ಕೂಡ ಆಗ್ಬರಲ್ಲ, ಹಾಗೆ ಟೋಟಲ್ ಕೂಡಿದಾಗ 3 ಅನ್ನೋ ಸಂಖ್ಯೆ ಇದೆಯಲ್ಲ ಅದು ಕೂಡ ಆಗ್ಬರೋದಿಲ್ಲ. ಯಾಕೆಂದ್ರೆ 6ಗೆ 1 ಆಗ್ಬರಲ್ಲ, 3ಗೆ 6 ಆಗ್ಬರಲ್ಲ. ಹಾಗೆ ಸ್ವಲ್ಪ ಡೆಡ್ ಅಪೋನೆಂಟ್ ಇರೋದ್ರಿಂದ ಈ ವರ್ಷ 6, 15, 24ನೇ ತಾರೀಕು ಅವ್ರು ಯಾರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಫ್ರೆಂಡ್ಶಿಪ್ ಆಗಿರ್ಬೋದು, ಮನೇಲಿ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧಗಳಾಗಿರ್ಬೋದು, ಪ್ರತಿಯೊಂದ್ರಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಯಾವುದೇ ಪ್ರಯಾಣಕ್ಕೆ ಅಂತ ಹೊರಟಾಗ ದಯವಿಟ್ಟು 6 ಸಂಖ್ಯೆಯಲ್ಲಿ ಹೋಗೋದು ಬೇಡ. ಆ ವರ್ಷ ಡೇಂಜರು ಅಂತ ಅಂದಾಗ ಒಂದ್ ಸಂಖ್ಯೆ ಹೆಚ್ಚಿಸ್ಕೊಂಡಲ್ಲ ಒಂದ್ ಸಂಖ್ಯೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ 6, 15, 20 ಬಹಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ ನಿಮ್ಮ ಡೆಡ್ ಅಪೋನೆಂಟ್ ನಂಬರು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನು 7, 16, 25 ಸೊ 7, 16, 25 ಸೂಪರ್ ಡೂಪರ್ ಅಂತಾನು ಹೇಳ್ಬೋದು. ಸಖತ್ತಾಗಿ ಸಕ್ಸಸ್ ಆಗತ್ತೆ. ನಮ್ಮ ದರ್ಶನ್ ಅವ್ರ ನಂಬರ್ ಕೂಡ 7 ಆಗಿ 16ನೇ ತಾರೀಕು ಅವರು ಕೂಡ 7 ಆಗಿರೋದ್ರಿಂದ ಈ 1 and 3 ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಸೂಪರ್ ಆಗಿರ್ತಾರೆ. ಕಳೆದ ವರ್ಷ ಹೇಳಕ್ಕಾಗಲ್ಲ, ಅವ್ರು ಆದಷ್ಟು ಬೇಗ ಜೈಲಿಂದ ಹೊರ ಬರೋ ಸಾಧ್ಯತೆ ತುಂಬಾನೇ ಇದೆ. ಖಂಡಿತ ಒಳ್ಳೇದಾಗತ್ತೆ. 7, 16, 25 ಹುಟ್ಟಿರೋರಿಗೆ ಮೋಸ್ಟ್ ಸಕ್ಸಸ್ಫುಲ್ ಅನ್ನೋದು ಈ ನುಂಬಾಲಜಿ ಪ್ರಕಾರ ಇದೆ. 8, 17, 26 8, 17, 26 ಗೊತ್ತು ನಿಮ್ಗೆ. ರವಿಯ ಸಂಖ್ಯೆಗೂ ಶನಿಯ ಸಂಖ್ಯೆಗೂ ಆಗಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ರವಿಗೆ ಶನಿ ಆಗಲ್ಲ, ಶನಿಗೆ ರವಿ ಆಗಲ್ಲ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಈ ಒಂದು 8, 17, 26 50-50% ಅಂತ ಹೇಳ್ಬೋದು ಖಂಡಿತ. ಯಾಕೆಂದ್ರೆ ಎಲ್ಲ ಕುಡಿದ್ರೆ 3 ಅನ್ನೋ ನಂಬರ್ ಕಾಂಬಿನೇಷನ್ 8ನೇ ತಾರೀಕಿಗೆ ಆಗ್ ಬಂದ್ರೂ ಕೂಡ ಈ 1ನೇ ಸಂಖ್ಯೆ ಇದೆಯಲ್ಲ ಅದು ಕೂಡ ತುಂಬಾ ಸ್ವಲ್ಪ ಕಷ್ಟವನ್ನ ಕೊಡುತ್ತೆ. ಸ್ವಲ್ಪ 8, 17, 26 ಸ್ವಲ್ಪ ಅವರು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಜರ್ನಿ ಮಾಡ್ಬೇಕಾದ್ರೆ ಯಾವಾಗ್ಲೂ 8, 17, 26 ಆಗ್ಲಿ ಅಥವಾ 6, 15, 24 ಕೇರ್ಫುಲ್ ಆಗಿ ಮಾಡ್ಬೇಕು. ಇವನ್ ಆ ಡೇಟ್ ಅಲ್ಲಿ ಹೋಗೋದೇ ಬೇಡ. ಟೈಮ್ ಸರಿ ಇಲ್ಲ ಅಂದಾಗ ಡೇಟ್ ಪ್ರಯಾಣ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ. ಸೊ ಸಂಖ್ಯೆ ಅಂತ ಅಂದಾಗ 8ನೇ ಸಂಖ್ಯೆಲ್ಲೂ ಕೂಡ ಪ್ರಯಾಣ ಮಾಡೋದು ಬೇಡ. ಟೈಮ್ ಚೆನ್ನಾಗಿಲ್ಲ ಅಂದಾಗ 8 ಅವಾಯ್ಡ್ ಮಾಡಿದ್ರಾಯ್ತು, 6 ಅವಾಯ್ಡ್ ಮಾಡಿದ್ರಾಯ್ತು. ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಇದ್ರಾಯ್ತು. ಯಾಕಂದ್ರೆ ಪ್ರತಿ ವರ್ಷನೂ ಒಂದೊಂದು ನಂಬರ್ಗಳು ಚೆನ್ನಾಗ್ ಆಗ್ತಾ ಹೋಗುತ್ತೆ, ಒಂದೊಂದು ನಂಬರ್ಗಳು ಚೆನ್ನಾಗ್ ಆಗಲ್ಲ. ನಮ್ಗೆ ಈ ವರ್ಷ ಚೆನ್ನಾಗಿಲ್ಲ ಅಂದಾಗ ನಾವು ಸೈಲೆಂಟ್ ಆಗಿರ್ಬೇಕಾಗತ್ತೆ, ಅದು ಕೆಲಸ ಕಾರ್ಯಗಳಲ್ಲಿ ಮುಂದೂಡ್ಬೇಕಾಗತ್ತೆ. ಸೊ 8, 17, 26 ಸ್ವಲ್ಪ ಕೇರ್ಫುಲ್ ಆಗಿರಿ. ಪ್ರಯಾಣ ಮಾಡೋದ್ರಾಗೆಲ್ಲ ಆಗ್ಲಿ ಅಥವಾ ಪ್ರಯಾಣದ ಡೇಟ್ ಆಗ್ಲಿ ಅಥವಾ ನೀವು ಯಾವ್ದೆಲ್ಲ ಒಟ್ಟಿಗೆ ಸಂಪರ್ಕ ಜರ್ನಿ ಹೋಗ್ತಿದ್ದೀರಾ ಅಂದಾಗ್ಲೂ ಕೂಡ ನೀವು 8, 17, 26 ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ ನೆಕ್ಸ್ಟ್ 9, 18, 27
ಕುಜನ ಸಂಖ್ಯೆ ಅಂತೀವಿ. 8 ಶನಿಯ ಸಂಖ್ಯೆ ಆದ್ರೆ 9 ಕುಜನ ಸಂಖ್ಯೆ ಆಗಿದ್ರೆ 9ಗೆ ಸೂಪರ್ ಲಕ್ಕಿ ಡೇಟ್ ಅಲ್ವಾ ಒಂದು. ಹೌದು. ಸೊ 3 ಸೂಪರ್ ಅಲ್ವಾ, ಸೂಪರ್ ಅಂತ ಹೇಳ್ಬೋದು. ಯಾರೆಲ್ಲ 9, 18, 27ನೇ ತಾರೀಕಲ್ಲಿ ಹುಟ್ಟಿದಿರೋ ಅವರೆಲ್ಲ ಮೋಸ್ಟ್ ಪವರ್ಫುಲ್ ಸಕ್ಸಸ್ಫುಲ್. ಯಾಕಂದ್ರೆ ಕಳೆದ ಒಂದು 9ನೇ ಸಂಖ್ಯೆ ಚೆನ್ನಾಗಿರ್ಲಿಲ್ಲ, ತುಂಬಾ ಕಷ್ಟಗಳು ನೋಡಿದ್ದಾರೆ, ನಷ್ಟಗಳು ನೋಡಿದ್ದಾರೆ, ಗಾಡಿ ಆಕ್ಸಿಡೆಂಟ್ ಗಳಾಗಿರ್ಬೋದು, ತುಂಬಾ ಕಷ್ಟ ನಷ್ಟಗಳನ್ನ ನೋಡಿರ್ತಾರೆ. ಆದ್ರೆ ಈ ಮುಂದಿನ ವರ್ಷ 26, 9, 18, 27 ಏನಿದೆ ಸಖತ್ ಸೂಪರ್ ನಂಬರ್ ಅಂತ ಹೇಳ್ಬೋದು. ಈ ವರ್ಷಗಳ ಫಲ ಅಂತ ತಗೊಂಡಾಗ ನಂಬರ್ಗಳಲ್ಲಿ ತುಂಬಾ ಮಿರಾಕಲ್ ಉಂಟು ಮಾಡುತ್ತೆ. ಈ ಹಿಂದೆ ನೋವು ಪಟ್ಟಂತವ್ರಿಗೆಲ್ಲ ಇವಾಗ ಸುಖ ತಿನ್ನುವಂತಹ ಟೈಮು. ಹಾಗಾಗಿ 9, 18, 27 ಮೋಸ್ಟ್ ಪವರ್ಫುಲ್ ಆಗಿರುತ್ತೆ. ಈ ವರ್ಷ ಒಳ್ಳೆಯ ಫಲಗಳನ್ನೇ ನೋಡ್ತಾ ಹೋಗ್ತೀರಿ. ನೀವು ಆದಷ್ಟು ಸ್ವೀಟ್ ಆಗಿರುವಂತಹ ಡೇಟ್ ಆಫ್ ಬರ್ತ್ ಯಾವ್ಯಾರು ಹೇಳಿದಿರೋ ಅವರೆಲ್ಲ ಹಾಗೆ ಲೈಫ್ ಅನ್ನ ಲೀಡ್ ಮಾಡ್ತಾ ಹೋಗ್ಬೋದು. ಖಂಡಿತ ಒಳ್ಳೇದಾಗತ್ತೆ. ಈ ನ್ಯೂಮರಾಜಿಕಲ್ ನಂಬರ್ ಅಂದು ತುಂಬಾ ವರ್ಕ್ ಮಾಡುತ್ತೆ ಮೇಡಮ್. ನೀವು ಯೂಸ್ ಮಾಡೋ ನಂಬರ್ ಕೂಡ ನ್ಯೂಮರಾಜಿಕಲ್ ಪ್ರಕಾರನೇ ಇರುತ್ತೆ. ಹಾಗಾಗಿ ಈ ಒಂದು ವರ್ಷ ಈ ಒಂದು ಡೇಟ್ ಆಫ್ ಬರ್ತ್ ಅವರು ಯಾರೆಲ್ಲ ಹೇಳಿದ್ರೆ ಅವ್ರು ಕೇರ್ಫುಲ್ ಆಗಿದೆ, ಉಳಿದವರು ಬಹಳ ಖುಷಿ ಸಂತೋಷದಿಂದ ತಮ್ಮ ಒಂದು ಹ್ಯಾಪಿಯೆಸ್ಟ್ ಜರ್ನಿನ ಮಾಡ್ತಾ ಹೋಗ್ಬೋದು. ವೀಕ್ಷಕರೇ, ನ್ಯೂಮರಾಲಜಿ ಪ್ರಕಾರ 2026 ಯಾವ ಒಂದು ನಂಬರ್ ಲಕ್ಕಿ, ಯಾವ ಒಂದು ನಂಬರ್ ಅನ್ಲಕ್ಕಿ ಅಂತ ಬರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇನೆ ಅವ್ರಿಗೆ ಅನ್ಲಕ್ ಆಗಿರ್ಬೋದು ಅಷ್ಟೇನೆ. ಹಾಗಿದ್ರೆ ಈ ಒಂದು ಲಕ್ ಹಾಗೂ ಅನ್ಲಕ್ ಅಲ್ಲಿ ನಿಮ್ಮ ಒಂದು ಯಾವ್ದಾದ್ರು ನಂಬರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.